ತಮಿಳುನಾಡಿನಲ್ಲಿ ಬಿಜೆಪಿಯ ಭವಿಷ್ಯದ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಅಣ್ಣಾಮಲೈ ಇದೀಗ ಬಿಜೆಪಿಯ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಅಣ್ಣಾಮಲೈಯವರ ಈ ರಾಜೀನಾಮೆ ಎಲ್ಲರ ಕಣ್ಣಿಗೆ ದಿಢೀರ್ ಬೆಳವಣಿಗೆ ಅನ್ನೋ ಹಾಗೆ ಕಂಡ್ರು ಇಂಥದ್ದೊಂದು ಸಂದರ್ಭ ಸೃಷ್ಟಿಯಾಗುವುದಕ್ಕೆ ಈ ಹಿಂದೆನೆ ಬಿಜೆಪಿಯೊಳಗೆ ಹಲವಾರು ಪೂರಕ ಬೆಳವಣಿಗೆಗಳು ನಡೆದಿದ್ದು ಮೂಲ ಕಾರಣ ಅನ್ನೋದನ್ನ ಅಲ್ಲಗಳೆಯೋ ಹಾಕಿಲ್ಲ. ಸೂಪರ್ ಕಾಪ್ ಸಿಂಗಮ್ ಅಂತೆಲ್ಲ ಮಾಧ್ಯಮಗಳಿಂದ ಓವರ್ ರೇಟೆಡ್ ವಿರುದ್ಧಾಂಕಿತಗಳನ್ನು ಗಿಟ್ಟಿಸಿಕೊಂಡು ತಮ್ಮ ಪರವಾದಂತಹ ಅಲೆಯನ್ನ ಸೃಷ್ಟಿಸಿಕೊಂಡಿದ್ದಂತಹ ಅಣ್ಣಾಮಲೈ IPS ವೃತ್ತಿಗೆ ರಾಜೀನಾಮೆಯನ್ನ ನೀಡಿ ಬಿಜೆಪಿ ಸೇರಿ ತಮಿಳುನಾಡಿನಲ್ಲಿ ತಮ್ಮದೇ ನೇತೃತ್ವದಲ್ಲಿ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ಬಿಡ್ತೀನಿ ಅಂತ ಕಸರತ್ತುಗಳನ್ನ ನಡೆಸಿದ್ರು. ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿರುವಂತಹ ಈ ಹೊತ್ತಿನಲ್ಲಿ ಅವರ ಕಸರತ್ತು ಎಷ್ಟರ ಮಟ್ಟಿಗೆ ಫಲದಾಯಕವಾಗಿತ್ತು ಅನ್ನೋದು ಕೂಡ ಚರ್ಚೆಯ ವಿಷಯ. ಆದರೆ 5-6 ವರ್ಷಗಳ ಕಾಲ ತಮಿಳುನಾಡು ಬಿಜೆಪಿಯಲ್ಲಿದ್ದುಕೊಂಡು ಆ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡ ದಿನದಿಂದ ಹಿಡಿದು ಕಾಲಕ್ರಮೇಣ ಅದೇ ಪಕ್ಷದ ವರಿಷ್ಠರಿಂದ ಕಡೆಗಣನೆಗೆ ಒಳಗಾಗಿ ರಾಜೀನಾಮೆ ಕೊಟ್ಟು ಹೊರನಡೆಯುವವರೆಗಿನ ಅವರ ಜರ್ನಿಯನ್ನು ಅವಲೋಕಿಸಿದ್ರೆ ತಮಿಳುನಾಡು ಮತ್ತೆ ಅಣ್ಣಾಮಲೈ ವಿಚಾರದಲ್ಲಿ ಬಿಜೆಪಿ ಹೇಗೆ ನಡೆದುಕೊಳ್ತು ಮತ್ತು ತಮಿಳುನಾಡಿನ ದ್ರಾವಿಡ ಅಸ್ಮಿತೆಯ ರಾಜಕಾರಣದ ಎದುರು ಬಿಜೆಪಿಯ ಕೋಮು ರಾಜಕಾರಣ ಹೇಗೆ ಮಣ್ಣುಮುಕ್ತು, ಬಿಜೆಪಿಯೊಳಗೆ ಅಣ್ಣಾಮಲೈಗೆ ಹಿನ್ನಡೆಯಾಗಿದ್ದು ಹೇಗೆ, ಬಿಜೆಪಿಯನ್ನ ತೊರೆದು ಅಣ್ಣಾಮಲೈ ಹೊಸ ಆಂದೋಲನವನ್ನ ಆ ಮೂಲಕ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋಕೆ ಮುಂದಾಗಿರೋದು ಏಕೆ ಅನ್ನೋದು ಅರ್ಥವಾಗುತ್ತೆ. ಸಿಂಗಮ್ ಅಂತ ಮಾಧ್ಯಮಗಳು ಸೃಷ್ಟಿಸಿದ್ದ ಅಲೆಯನ್ನ ನೆಚ್ಚಿಕೊಂಡು 2020 ಆಗಸ್ಟ್ನಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರಿಗೆ ಮಣೆ ಹಾಕಿತು. 2021 ಜುಲೈನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷನನ್ನಾಗಿಯೂ ಮಾಡಿತು. ಅಲ್ಲಿವರೆಗೆ ತಮಿಳುನಾಡು ಬಿಜೆಪಿ ಘಟಕಕ್ಕೆ ಎದುರಾಗಿದ್ದಂತಹ ವರ್ಚಸ್ವಿ ನಾಯಕತ್ವದ ಕೊರತೆಯನ್ನ ಮಾಧ್ಯಮಗಳಿಂದ ಅತಿರೇಕದ ಪ್ರಚಾರ ಪಡೆದಿದ್ದ ಅಣ್ಣಾಮಲೈ ನೀಗಿಸಿದ್ದಂತೂ ಸುಳ್ಳಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರಾದ ಬೆನ್ನಲ್ಲೇ ಎನ್ ಮಕ್ಕಳ ಹೆಸರಿನ ಪಾದಯಾತ್ರೆಯನ್ನು ಆರಂಭಿಸಿ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿ ಪಕ್ಷ ಸಂಘಟನೆಗೆ ಪ್ರಯತ್ನಿಸಿದ್ದಂತಹ ಅಣ್ಣಾಮಲೈ ಬಿಜೆಪಿಯನ್ನ AIADMK ಸಖ್ಯದಿಂದ ದೂರ ತರೋದಕ್ಕೂ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಪ್ರಯತ್ನಗಳನ್ನು ಶುರುವಿಟ್ಟರು. ಆದರೆ ದ್ರಾವಿಡ ಅಸ್ಮಿತೆಯ ತಳಹದಿಯ ಮೇಲೆ ನಿಂತಿರುವಂತಹ ತಮಿಳುನಾಡಿನ ರಾಜಕಾರಣದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ ಅನ್ನೋದನ್ನ ಚೆನ್ನಾಗಿಯೇ ಅರಿತಿದ್ದಂತಹ ಬಿಜೆಪಿಗೆ ಸ್ಥಳೀಯವಾಗಿ ಬೇರೂರಬೇಕಾದ್ರೆ AIADMK ಅಂತಹ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಮೈತ್ರಿ ರಾಜಕಾರಣ ಮಾಡೋದು ಅನಿವಾರ್ಯವಾಗಿತ್ತು. ಆದರೆ 2023 ಹೊತ್ತಿಗೆ AIADMK ಜೊತೆಗಿನ ಮೈತ್ರಿಯನ್ನ ವಿರೋಧಿಸೋಕೆ ಶುರು ಇಟ್ಕೊಂಡ ಅಣ್ಣಾಮಲೈ 2024 ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಸ್ವತಂತ್ರ ಪಕ್ಷವಾಗಿ ಸ್ಪರ್ಧಿಸಬೇಕು ಅನ್ನೋ ಇಂಗಿತದಲ್ಲಿತ್ತು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ನಡೆಸಿದ್ರು. ಲೋಕಸಭಾ ಚುನಾವಣೆ ಸಮೀಪದಲ್ಲಿದ್ದಂತಹ ಸಂದರ್ಭದಲ್ಲಿ ಅಣ್ಣಾದುರೈ ಮತ್ತೆ ಜಯಲಲಿತಾ ಅವರ ಕುರಿತಾಗಿ ಅಣ್ಣಾಮಲೈ ಮಾಡಿದಂತಹ ಟೀಕೆಗಳು ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ರು. ಎಡಪ್ಪಾಡಿ ಪಳನಿಸ್ವಾಮಿ ಮತ್ತೆ ಅಣ್ಣಾಮಲೈ ನಡುವೆ ತಿಕ್ಕಾಟ ಶುರುವಾಯಿತು. ಇದರಿಂದಾಗಿ ಬಿಜೆಪಿ ಮತ್ತೆ AIADMK ಮೈತ್ರಿಯಲ್ಲಿ ಬಿರುಕು ಮೂಡಿ ಕೊನೆಗೆ AIADMK NDA ಮೈತ್ರಿಕೂಟದಿಂದ ಹೊರನಡೆಯಿತು. ಅಂದುಕೊಂಡಿದ್ದನ್ನ ಸಾಧಿಸಿದ್ದ ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮುನ್ನಡೆಸಿದ್ರು. ಪಕ್ಷಕ್ಕೆ ತಕ್ಕ ಮಟ್ಟಿಗೆ ವೋಟ್ ಶೇರ್ ಹೆಚ್ಚಾಯ್ತಾದ್ರೂ ಒಂದೇ ಒಂದು ಸ್ಥಾನವನ್ನು ಗೆದ್ದುಕೊಳ್ಳೋಕ್ಕೂ ಬಿಜೆಪಿಗೆ ಸಾಧ್ಯವಾಗಲಿಲ್ಲ. 2021 ವಿಧಾನಸಭಾ ಚುನಾವಣೆಯಲ್ಲಿ ಕರೂರು ಜಿಲ್ಲೆಯ ಅರವಕುರಿಚಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಂತಹ ಅಣ್ಣಾಮಲೈ ಈ 2024 ಲೋಕಸಭಾ ಚುನಾವಣೆಯಲ್ಲಿ ಖುದ್ದು ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಕೊಯಮತ್ತೂರು ಕ್ಷೇತ್ರದಲ್ಲಿ ಮತ್ತೆ ಸೋಲನುಭವಿಸಿದ್ರು. ವೋಟ್ ಶೇರ್ ಕೊಂಚ ಮಟ್ಟಿಗೆ ಹೆಚ್ಚಾಗಿತ್ತು ಅನ್ನೋದನ್ನ ಬಿಟ್ಟರೆ ಅವರ ನಾಯಕತ್ವದಲ್ಲಿ ಒಂದೇ ಒಂದು ಸೀಟ್ ಕೂಡ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಅಷ್ಟೊತ್ತಿಗೆ ಅಣ್ಣಾಮಲೈ ವರ್ಚಸ್ಸಿನ ಅಸಲಿಯತ್ತು ಬಿಜೆಪಿ ವರಿಷ್ಠರಿಗೆ, ಅದರಲ್ಲೂ ವಿಶೇಷವಾಗಿ ಅಮಿತ್ ಶಾಗೆ ಅರ್ಥವಾಗಿತ್ತು. ಅದಾದ ನಂತರ ಕ್ರಮೇಣವಾಗಿ ಬಿಜೆಪಿಯಲ್ಲಿ ಅಣ್ಣಾಮಲೈ ಅವರ ಡೌನ್ಫಾಲ್ ಶುರುವಾಯಿತು ನೋಡಿ. ಪಕ್ಷದ ಮೇಲೆ ಹಿಡಿತ ಸಾಧಿಸೋಕೆ ಅಣ್ಣಾಮಲೈ ಹರಸಾಹಸ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಈ ನಡುವೆ ಆಡಳಿತಾರೂಢ DMK ಪಕ್ಷದ ವಿರುದ್ಧ ಅಣ್ಣಾಮಲೈ ನಡೆಸಿದಂತಹ ಹೋರಾಟಗಳು ಕೂಡ ನಗೆ ಪಾಟ್ಲಿಗೀಡಾಗತೊಡಗಿದ್ವು. DMKಯನ್ನ ಅಧಿಕಾರದಿಂದ ಕೆಳಗಿಳಿಸುವವರೆಗೆ ಕಾಲಿಗೆ ಚಪ್ಪಲಿ ಹಾಕಲ್ಲ ಎಂದಿದ್ದ ಅಣ್ಣಾಮಲೈ DMK ಅಧಿಕಾರದಿಂದ ಇಳಿಯೋಕ್ಕೂ ಮುಂಚೆನೆ ಚಪ್ಪಲಿ ಧರಿಸೋಕೆ ಶುರುವಿಟ್ಕೊಂಡಿದ್ರು. ಬೆಂಬಲಿಗರನ್ನ ಮನೆ ಮುಂದೆ ನಿಲ್ಲಿಸಿಕೊಂಡು ಚಾಟಿಯಲ್ಲಿ ಹೊಡೆದುಕೊಂಡಿದ್ದನ್ನ ಸ್ಟೇಜ್ ಡ್ರಾಮಾ ಅಂತಾನೆ ಜನ ಟ್ರೋಲ್ ಮಾಡೋಕೆ ಶುರುವಿಟ್ಕೊಂಡ್ರು. ಹೀಗೆ ಪ್ರತಿ ಹಂತದಲ್ಲೂ ಅಣ್ಣಾಮಲೈ ಮಾಡಿದ ಹೋರಾಟಗಳು ತಾರ್ಕಿಕ ಅಂತ್ಯ ತಲುಪುವಲ್ಲಿ ವಿಫಲವಾಗ್ತಾ ಪಕ್ಷ ಮುಜುಗರಕ್ಕೀಡಾಗ್ತಾ ಬಂತು. ಅದರಲ್ಲೂ ಅಣ್ಣಾಮಲೈ ಮಾತು ಕಟ್ಟಿಕೊಂಡು AIADMK ಜೊತೆಗಿನ ಮೈತ್ರಿ ಮುರಿದುಕೊಂಡಿದ್ದು ಬಿಜೆಪಿಯನ್ನ ಮತ್ತಷ್ಟು ದುರ್ಬಲಗೊಳಿಸಿತು. ಈ ಸರಣಿ ವೈಫಲ್ಯಗಳ ಫಲವಾಗಿ 2025 ಏಪ್ರಿಲ್ನಲ್ಲಿ ಅಂದರೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ 1 ವರ್ಷ ಇದ್ದಾಗ ಚುನಾವಣಾ ತಯಾರಿ ಭರದಿಂದ ಸಾಗಿದ್ದ ಹೊತ್ತಿನಲ್ಲೇ ಅಣ್ಣಾಮಲೈ ನೇತೃತ್ವದಲ್ಲಿ 2026 ಚುನಾವಣೆಯನ್ನ ಎದುರಿಸಬಾರದು ಅನ್ನೋದನ್ನ ನಿರ್ಧರಿಸಿದ್ದಂತಹ ಬಿಜೆಪಿ ವರಿಷ್ಠರು ಅಣ್ಣಾಮಲೈ ಅವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನೈನಾರ್ ನಾಗೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಅಷ್ಟೇ ಅಲ್ಲ, ಅಣ್ಣಾಮಲೈ ಅವರನ್ನ ದೂರ ಇಟ್ಟು AIADMK ಜೊತೆಗೆ ಮರು ಮೈತ್ರಿಯನ್ನ ಕೂಡ ಮಾಡಿಕೊಳ್ಳಾಯಿತು. ಒಂದೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಟಾರ್ ಪ್ರಚಾರಕ ಎನಿಸಿಕೊಂಡಿದ್ದಂತಹ ಅಣ್ಣಾಮಲೈಗೆ 2026 ವಿಧಾನಸಭಾ ಚುನಾವಣೆಯಲ್ಲಿ ನಾಮಕೆ ವ್ಯವಸ್ಥೆ ಅನ್ನೋ ತರ
ಕೇವಲ 6 ಕ್ಷೇತ್ರಗಳ ಉಸ್ತುವಾರಿ ಕೊಟ್ಟು ಸುಮ್ಮನಾಗಿಬಿಟ್ರು. ಬಿಜೆಪಿ ಹೈಕಮಾಂಡ್ ತಮ್ಮನ್ನ ಇಷ್ಟರ ಮಟ್ಟಿಗೆ ಸೈಡ್ ಲೈನ್ ಮಾಡಿದ್ದನ್ನ ಕಂಡು ಒಳಗೆ ಕುದೀತಾ ಇದ್ದಂತಹ ಅಣ್ಣಾಮಲೈ ತಂದೆಗೆ ಹುಷಾರಿಲ್ಲ, ಅವರನ್ನ ನೋಡಿಕೊಳ್ಳುವಂತಹ ಹೊಣೆ ನನ್ನ ಮೇಲಿದೆ ಅಂತ ಬಿಜೆಪಿ ಪರ ಚುನಾವಣಾ ಪ್ರಚಾರಕ್ಕೆ ಬಾರದೆ ತಮಗೆ ವಹಿಸಿದಂತಹ 6 ಕ್ಷೇತ್ರಗಳ ಜವಾಬ್ದಾರಿಯಿಂದ ನುಣುಚಿಕೊಂಡ್ರು. ತಮಿಳುನಾಡು ಬಿಜೆಪಿ ಘಟಕದ ಸಭೆ ಸಮಾರಂಭಗಳಿಂದ ಅಣ್ಣಾಮಲೈ ಅಂತರ ಕಾಯ್ದುಕೊಳ್ಳುತ್ತಲೇ ಬಂದರು. ಇತ್ತೀಚೆಗೆ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ತ್ರಿಭಾಷಾ ನೀತಿಯನ್ನ ಜಾರಿಗೆ ತರೋಕೆ ಮುಂದಾಗಿರುವಂತಹ ಮೋದಿ ಸರ್ಕಾರದ ನಿರ್ಧಾರವನ್ನು ಕೂಡ ವಿರೋಧಿಸಿ ಸುದ್ದಿಯಾಗಿದ್ರು. ಅಣ್ಣಾಮಲೈ ಅಸಹಕಾರದ ಹೊರತಾಗಿಯೂ ಪಕ್ಷ ಸಂಘಟನೆ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದ ಬಿಜೆಪಿ ಹೈಕಮಾಂಡ್ ಹಳೆಯ ಲಯಕ್ಕೆ ಮರಳಿ ಎಐಎಡಿಎಂಕೆ ಹೆಗಲೇರಿ ನೈನಾರ್ ನಾಗೇಂದ್ರನ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿತು. ಚುನಾವಣೆಗೂ ಮುನ್ನ ಮದುರೈ ಸಮೀಪದ ತಿರುಪ್ಪಕುಂಡ್ರಂನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಸಿಕಂದರ್ ಬಾದುಷಾ ದರ್ಗಾದ ಆವರಣದಲ್ಲಿ ದೀಪ ಹಚ್ಚೋ ವಿಚಾರಕ್ಕೆ ಶುರುವಾದಂತಹ ವಿವಾದವನ್ನು ಕೂಡ ಬಿಜೆಪಿ ತನ್ನ ಕೋಮು ರಾಜಕಾರಣಕ್ಕೆ ಬಳಸಿಕೊಳ್ತು. ತಮಿಳು ಕವಿ ತಿರುವಳ್ಳುವರ್ ಅವರ ಐಡೆಂಟಿಟಿಯನ್ನ ಹೈಜಾಕ್ ಮಾಡೋ ಪ್ರಯತ್ನವು ಬಿಜೆಪಿಯಿಂದ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಬಿಜೆಪಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ತಮಿಳುನಾಡಿನ ಜನ ಮಾತ್ರ ಇತ್ತೀಚೆಗೆ ಹುಟ್ಟುಕೊಂಡ ಸ್ಥಳೀಯ ರಾಜಕೀಯ ಪಕ್ಷ ಟಿವಿಕೆಗೆ ಬೆಂಬಲ ನೀಡಿದರೆ ಹೊರತು ಬಿಜೆಪಿಗೆ ಮಣೆ ಹಾಕಲಿಲ್ಲ. ಪ್ರಧಾನಿ ಮೋದಿಯವರ ಅಬ್ಬರದ ಪ್ರಚಾರ, ಅಮಿತ್ ಶಾ ತಂತ್ರಗಾರಿಕೆಯ ಪ್ರಭಾವಳಿ ಇದ್ರೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋಕೆ ಸಾಧ್ಯವಾಗಿದ್ದು ಕೇವಲ ಒಂದೇ ಒಂದು ಸೀಟು. ತಮಿಳಿಗರು ರೀಜನಲ್ ಲೆಗಸಿ ಪಾರ್ಟಿಗಳ ಆಡಳಿತದಿಂದ ಬೇಸತ್ತು ಬದಲಾವಣೆ ಬಯಸಿದ್ರು ಕೂಡ ಹೊಸ ಪ್ರಾದೇಶಿಕ ಪಕ್ಷವನ್ನು ನೆಚ್ಚಿಕೊಂಡ್ರೆ ಹೊರತು ರಾಷ್ಟ್ರೀಯ ಪಕ್ಷಗಳಿಗೆ, ಅದರಲ್ಲೂ ಕೋಮು ರಾಜಕಾರಣ ಮಾಡೋ ಬಿಜೆಪಿಗೆ ಮಣೆ ಹಾಕಲಿಲ್ಲ. ಇದರಿಂದಾಗಿ ಬಿಜೆಪಿ ದೇಶವ್ಯಾಪಿಯಾಗಿ ಅನುಸರಿಸುವಂತಹ ಕಮ್ಯುನಲ್ ಪಾಲಿಟಿಕ್ಸ್ ಅನ್ನ ತಮಿಳುನಾಡಿಗೆ ನೇರ ಅಪ್ಲೈ ಮಾಡೋದು ತೀರಾ ಕಷ್ಟ ಸಾಧ್ಯ ಅನ್ನೋದು ಬದಲಾದ ರಾಜಕೀಯ ಸಮೀಕರಣದಿಂದ ಅಣ್ಣಾಮಲೈ ಮತ್ತು ಬಿಜೆಪಿ ವರಿಷ್ಠರು ಅರ್ಥ ಮಾಡಿಕೊಂಡ ಹಾಗೆ ಕಾಣಿಸ್ತಿದೆ. ಈ ಹಿನ್ನೆಲೆ ಅಣ್ಣಾಮಲೈ ತಮ್ಮದೇ ಬಲಪಂಥೀಯ ವಿಚಾರಧಾರೆಯ ಮತ್ತು ತಮಿಳು ಭಾಷಾ ಅಸ್ಮಿತೆಯ ಜೊತೆಗೆ ಅಲೈನ್ ಆಗುವಂತಹ ಪ್ರಾದೇಶಿಕ ಪಕ್ಷದ ರಚನೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾತುಗಳು ದಟ್ಟವಾಗಿ ಕೇಳಿಬರ್ತಾ ಇದ್ದಾವೆ. 2 ದಿನ ಕಾದ್ ನೋಡಿ ಅಂತ ಇತ್ತೀಚೆಗೆ ಮಾಧ್ಯಮಗಳಿಗೆ ಅಣ್ಣಾಮಲೈ ನೀಡಿರುವಂತಹ ಹೇಳಿಕೆ ಮತ್ತು ಕೊಯಂಬತ್ತೂರಿನ ಹಾದಿ ಬೀದಿಗಳಲ್ಲಿ ರಾರಾಜಿಸ್ತಾ ಇರುವಂತಹ ಅವರ ಹೆಸರಿನ ಪೋಸ್ಟರ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಾಮಲೈ ಅಭಿಮಾನಿ ಸಂಘದ ಪೇಜ್ಗಳು ಹರಿಬಿಡ್ತಾ ಇರುವಂತಹ ಪೋಸ್ಟರ್ ಮತ್ತು ವಿಡಿಯೋಗಳು ಈ ಚರ್ಚೆಗಳಿಗೆ ಇಂಬು ನೀಡುತ್ತಾ ಇದ್ದಾವೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೂ ಅತ್ಯುನ್ನತ ಸ್ಥಾನಮಾನ ನೀಡಿ ಗೌರವಿಸ್ತೀವಿ ಅನ್ನುವಂತಹ ಬಿಜೆಪಿಗರ ಅಸಲಿ ಬಂಡವಾಳ ತಮಿಳುನಾಡಿನಲ್ಲಿ ಬಟಾ ಬಯಲಾದಂತಿದೆ. ವರ್ಚಸ್ಸನ್ನು ನೆಚ್ಚಿಕೊಂಡು ಅಣ್ಣಾಮಲೈ ಅವರ ಹೆಗಲೇರಿದ್ದಂತಹ ಬಿಜೆಪಿ ಅವರ ವರ್ಚಸ್ಸಿನಿಂದ ಏನು ಅನುಕೂಲ ಆಗ್ತಿಲ್ಲ ಅಂದಾಗ ನಾಯಕತ್ವವನ್ನು ಕಸಿದುಕೊಂಡು ಮೂಲೆ ಗುಂಪು ಮಾಡಿತು. ಇದೀಗ ಅಣ್ಣಾಮಲೈ ಬಿಜೆಪಿ ತೊರೆದು ಬಲಪಂಥೀಯ ವಿಚಾರಧಾರೆಯ ತಮ್ಮದೇ ಪ್ರಾದೇಶಿಕ ಪಕ್ಷವನ್ನು ಕಟ್ತೀನಿ ಅಂತಿರುವಾಗ ಎಚ್ಚೆತ್ಕೊಂಡು ಪಕ್ಷದಲ್ಲೇ ಏರಿ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡ್ತೀವಿ ಅಂತ ಹತ್ತಿಕೋಕೆ ಹೊಸ ವರಸೆಯನ್ನು ಶುರುಬಿಟ್ಟುಕೊಂಡಿದೆ ಅನ್ನೋ ಮಾತುಗಳು ಕೇಳಿಬರ್ತಿದ್ದಾವೆ. ಬಿಜೆಪಿಯ ಈ ವರಸೆ ಹೊಸದೇನೂ ಅಲ್ಲ. ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಕರ್ನಾಟಕ ಬಿಜೆಪಿಯಲ್ಲಿ ಅವರ ಪ್ರಭಾವಳಿಯನ್ನು ತಗ್ಗಿಸೋಕೆ ಪ್ರಯತ್ನಿಸಿ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡ ನಂತರ ಆಂತರಿಕ ವಿರೋಧದ ನಡುವೆನೂ ಅವರ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿ ಮುಂದುವರೆಸಿರುವುದು ಸೇರಿದಂತೆ ಹಲವು ನಿದರ್ಶನಗಳಿದ್ದಾವೆ. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸುವ ಪಕ್ಷ ಅನ್ನೋದಕ್ಕಿಂತ ಅನುಕೂಲಕ್ಕೆ ತಕ್ಕಂತೆ ತನ್ನದೇ ಕಾರ್ಯಕರ್ತರನ್ನ, ಮುಖಂಡರನ್ನ ಬಳಸಿ ಬಿಸಾಡೋ ಪಕ್ಷ ಅನ್ನೋದು ಇದರಿಂದಾನೇ ಸಾಬೀತಾಗುತ್ತೆ. ಮಾಧ್ಯಮಗಳಲ್ಲಿ ಬಿಂಬಿಸಿದಂತೆ ಬಿಜೆಪಿ ನಿರೀಕ್ಷಿಸಿದಂತೆ ಅಣ್ಣಾಮಲೈ ಕಮಾಲ್ ಮಾಡಲಿಲ್ಲ ಅನ್ನೋದಂತೂ ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಹೀಗಿರುವಾಗ ಹೆಜ್ಜೆಗೂ ಸವಾಲುಗಳಿಂದಲೇ ಕೂಡಿರುವ, ಮೊದಲಿಗಿಂತಲೂ ಕ್ಲಿಷ್ಟಕರವಾಗಿರುವ ತಮಿಳುನಾಡಿನ ರಾಜಕಾರಣದಲ್ಲಿ ಅಣ್ಣಾಮಲೈ ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ದಡ ಸೇರ್ತಾರ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ. ದ್ರಾವಿಡ ಚಳವಳಿಯ ಹೊರತಾಗಿ ಕೇವಲ ತಮಿಳು ಭಾಷಾ ಅಸ್ಮಿತೆಯನ್ನ ಎತ್ತಿ ಹಿಡಿತಾ ಅದನ್ನ ವೈದಿಕ ಬಲಪಂಥೀಯ ಚಿಂತನೆಗಳೊಂದಿಗೆ ಬೆಸೆಯುವ ಅಣ್ಣಾಮಲೈ ಅವರ ಈ ಪ್ರಯತ್ನ ತಮಿಳಿಗರಿಗೆ ಎಷ್ಟರ ಮಟ್ಟಿಗೆ ಪಥ್ಯವಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.